ಯಾಕೆಂದ್ರೆ ಭೂಮಿ ಹೋಲಿಸ್ತಾರೆ, ಅಷ್ಟೊಂದು ತ್ಯಾಗ ಮಾಡ್ತಾಳೆ ಅನ್ನುವಂಥ ಕಾರಣಕ್ಕೆ. ಆದ್ರೆ ಇಲ್ಲಿ ಒಂದು ತದ್ವಿರುದ್ಧ ಘಟನೆ ನಡೆದಿದೆ, ಪ್ರಕರಣ ಬೆಳಕಿಗೆ ಬಂದಿದೆ. ಆಸ್ತಿ, ಐಶ್ವರ್ಯ, ಆರೋಗ್ಯ ಇದ್ರಷ್ಟೇ ಪತಿಯೇ ಪರದೈವನ? ಅನಾರೋಗ್ಯಕ್ಕೆ ತುತ್ತಾದ ಗಂಡನಿಗೆ ಇದೆಂತ ಸ್ಥಿತಿ ಅಂತ. ಹೆಣ್ಣನ್ನ ಭೂಮಿಗೆ ಹೋಲಿಸೋದೆ ಎಲ್ಲಾ ರೀತಿ ತ್ಯಾಗ ಮಾಡ್ತಾಳೆ, ಏನೇ ಕಷ್ಟ ಬಂದ್ರು ಸಮದೂಗಿಸ್ಕೊಂಡು ಹೋಗ್ತಾಳೆ ಅಂತ. ಆದ್ರೆ ಗಂಡನಿಗೆ ಅನಾರೋಗ್ಯ ಆದ್ರೆ, ಆತನಿಗೆ ಒಳ್ಳೆ ಪರಿಸ್ಥಿತಿ ಇಲ್ಲ ಅಂದ್ರೆ ಇಂಥ ಸ್ಥಿತಿನ ಆತನಿಗೆ. ಹಾಗಾದ್ರೆ ಹೆಂಡತಿ 3 ಮಕ್ಕಳ ಜೊತೆ ಸುಖ ಸಂಸಾರ ಮಾಡ್ತಾ ಇದ್ದವನಿಗೆ ಕ್ಯಾನ್ಸರ್ ಒಕ್ಕರ್ಸ್ಕೊಂಡಿದೆ. ಗಂಡನಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಮಕ್ಕಳ ಜೊತೆ ತವರು ಮನೆ ಸೇರ್ಕೊಂಡಿದ್ದಾಳೆ ಪತ್ನಿ. ಇದು ಪ್ರೀತಿಸಿ ಮದುವೆಯಾಗಿದ್ದ ಬೆಂಗಳೂರಿನ ಮೊಹಮ್ಮದ್ ಇದ್ರಿಸ್ ಕತೆ. ಕ್ಯಾನ್ಸರ್ ಎಂಬ ಕಾರಣಕ್ಕೆ ಮಕ್ಕಳನ್ನು ನೋಡೋದಕ್ಕೆ ಪತ್ನಿ ಗಂಡನಿಗೆ ಬಿಟ್ಟಿಲ್ಲ. ಮಕ್ಕಳನ್ನ ನೋಡೋದಕ್ಕೆ ಹೋದ್ರೆ ಪತ್ನಿ ಸಹೋದರರಿಂದ ಧಮ್ಕಿಯ ಆರೋಪ ಕೇಳಿಬಂದಿದೆ. ನೋಡಿ, ಆ ಪತಿ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥ ಒಂದಷ್ಟು ಫೋಟೋಗಳನ್ನು ಗಮನಿಸ್ತಿದ್ರ. ಜೊತೆಗೆ ಈ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಅವರು ಎಷ್ಟು ಸುಖ ಸಂಸಾರವನ್ನು ನಡೆಸ್ತಾ ಇದ್ರು ಆ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆದ್ರೀಗ ಆತನಿಗೆ ಈ ರೀತಿ ಕ್ಯಾನ್ಸರ್ ಬಂದಿರೋದ್ರಿಂದ ಪತ್ನಿ ಹಾಗೂ ಮಕ್ಕಳು ಆತನಿಂದ ದೂರ ಆಗಿದ್ದಾರೆ. ಮಕ್ಕಳನ್ನ ನೋಡೋದಕ್ಕೂ ಕೂಡ ಪತ್ನಿ ಬಿಡ್ತಾ ಇಲ್ಲ. ನೋಡೋದಕ್ಕೆ ಹೋದ್ರೂ ಕೂಡ ಪತ್ನಿಯ ಸಹೋದರರು ಧಮ್ಕಿ ಹಾಕ್ತಿದ್ದಾರಂತೆ. ಕೆಜಿಹಳ್ಳಿ ಠಾಣೆಗೆ ದೂರು ನೀಡಿದ್ರು ಕೂಡ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಕೇಳಿಬಂದಿದೆ. ದೂರು ಸ್ವೀಕರಿಸಿ NCR ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರಂತೆ ಪೊಲೀಸರು. ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನನಗೆ ಪತ್ನಿ ಮಕ್ಕಳು ಬೇಕು ಅಂತ ಅಂಗಲಾಚ್ತಾ ಇದ್ದಾರೆ ಈ ವ್ಯಕ್ತಿ. ಸಾಯುವ ವೇಳೆ ಮಕ್ಕಳ ಜೊತೆ ಇರಬೇಕು ಅನ್ನೋದು ಇದ್ರಿಸ್ ಅಳಲು. ಪ್ರೀತಿಸಿ ಮದುವೆ ಆಗಿದ್ರು, ಏನ್ ಮನೇಲಿ ನೋಡಿ ಮದುವೆ ಆಗಿದ್ದು ಅಲ್ಲ, ಪ್ರೀತಿಸಿ ಇಬ್ರು ಜೊತೆಲಿ ಇರಬೇಕು, ಕೊನೆವರೆಗೂ ಒಟ್ಟಿಗೆ ಸಂಸಾರ ಮಾಡಬೇಕು, ಸುಖ ಜೀವನ ಮಾಡಬೇಕು ಅಂತ. ಅದರಂತೆ ಚೆನ್ನಾಗೂ ಇದ್ರು, ಮಕ್ಕಳು ಕೂಡ ಇದ್ರು. ಆದ್ರೀಗ ಕ್ಯಾನ್ಸರ್ ಬಂದಿದ್ರಿಂದ ಪತಿಯನ್ನ ದೂರ ಮಾಡಿ ಪತ್ನಿ ತನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆ ಸೇರ್ಬಿಟ್ಟಿದ್ದಾಳೆ. ಪಾಪ ಆತನಿಗೆ ಕೊನೆಗಾಲದಲ್ಲಿ ಮಕ್ಕಳ ಜೊತೆ ಇರಬೇಕು, ಹೆಂಡತಿ ಜೊತೆ ಇರಬೇಕು ಅನ್ನುವಂಥ ಆಸೆ. ಆದರೆ ಅದ್ಯಾವುದಕ್ಕೂ ಕೂಡ ಈಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸರು NCR ದಾಖಲು ಮಾಡಿಕೊಂಡು ಬೇರೆ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾರನ್ನೂ ಕರೆದು ವಿಚಾರಣೆನೂ ಮಾಡಿಲ್ಲ. ಆತನಿಗೆ ಸೂಕ್ತ ನ್ಯಾಯವನ್ನು ದೊರಕಿಸುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿಲ್ಲ. ಪಾಪ ಈಗ ಇದ್ರಿಸ್ ಅಳಲು ತೋಡ್ಕೊಂಡಿರೋದು. ಪೊಲೀಸರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ನಾನು ಏನು ಮಾಡಬೇಕು, ಇರುವಂಥ ಹೆಂಡತಿ ಮಕ್ಕಳ ಜೊತೆಗೆ ಜೀವನ ಮಾಡೋದಕ್ಕಾಗ್ತಾ ಇಲ್ಲ ಅಂತ. ಪಾಪ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥ ಪತಿಯ ಕೊನೆಯ ಆಸೆ ಇದು. ಅಂದರೆ ಕೊನೆಗಾಲದಲ್ಲಿ ನನ್ನ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ನಾನು ಸಮಯವನ್ನು ಕಳಿಬೇಕು ಅನ್ನೋದು. ಮಕ್ಕಳು ನೋಡೋದಕ್ಕೂ ಕೂಡ ಆಕೆ ಬಿಡ್ತಾ ಇಲ್ವಂತೆ. ಹಾಗಾದರೆ ಪ್ರೀತಿಸಿ ಮದುವೆ ಆದವರು ಸುಖ ಸಂಸಾರಕ್ಕೆ ಮಾತ್ರನಾ? ಕಷ್ಟ ಬಂತು ಅಂದರೆ ದೂರ ತಳ್ಳಿಬಿಡ್ತೀರಾ? ಪತಿಯೇ ಪರದೈವ ಅಂತ ಅಂದ್ಕೊಂಡಿದ್ದಂಥವಳು ಈಗ ಪತಿಗೆ ಈ ರೀತಿ ಸಂಕಷ್ಟ ಎದುರಾಗಿದೆ ಅಂದ ತಕ್ಷಣ ಆತನನ್ನ ದೂರ ಮಾಡಿ ತಾನು ತವ್ರ ಮನೆ ಸೇರ್ಕೊಳ್ಳೋದು ಎಷ್ಟು ಸರಿ ಅಂತ. ಹಾಗಾದ್ರೆ ಸುಖದಲ್ಲಿ ಮಾತ್ರ ಹೆಂಡತಿಗೆ ಪಾತ್ರನ ಪಾಲ್ ಸಿಗೋದಾ? ಕಷ್ಟದಲ್ಲಿ ಹೆಂಡತಿ ತನ್ನ ಪಾಲನ್ನ ತೆಗೆದುಕೊಳ್ಬಾರ್ದಾ? ಇಂಥ ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗುತ್ತಲ್ವಾ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಗಂಡ ಹೆಂಡತಿ ಅಂತ ಬಂದಾಗ ಕಷ್ಟ ಸುಖ ಎರಡರಲ್ಲೂ ಕೂಡ ಪಾಲನ್ನ ತೆಗೆದುಕೊಳ್ಬೇಕು. ಆದರೆ ಈ ಪ್ರಕರಣವನ್ನ ನೋಡಿದಾಗ ಎಂಥವರಿಗೂ ಕರಳು ಕಿವುಚುತ್ತೆ. ಸದ್ಯಕ್ಕೆ ಆತನ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು? ಶೋಕೆ, ಇದೊಂದು ಫ್ಯಾಮಿಲಿ ಈ ಸಮಸ್ಯೆ ಆಗಿರುವ ಹಿನ್ನೆಲೆಯಲ್ಲಿ ಏನಂತ ಇದ್ರಿಸಿದರೆ ಇವರು ಕ್ಯಾನ್ಸರ್ಗೆ ತುತ್ತಾಗಿರುವಂತದ್ದು. ಕ್ಯಾನ್ಸರ್ಗೆ ತುತ್ತಾಗಿರುವಂತ ಇದ್ರಿಸಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಏನೋ 2024ರಲ್ಲಿ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಇವರು ಏನು ಲವ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿರ್ತಾರೆ. ಲವ್ ಮ್ಯಾರೇಜ್ ಅನ್ನ ಮಾಡ್ಕೊಂಡು ಅವ್ರಿಗೆ ಈಗಾಗಲೇ 3 ಜನ ಮಕ್ಕಳಿರುವಂತದ್ದು. ಸೊ ಎಲ್ರು ಕೂಡ ಅದೊಂದು ಹ್ಯಾಪಿ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಲ್ರು ಕೂಡ ಚೆನ್ನಾಗಿದ್ರು. ಆದ್ರೆ 2024ರಲ್ಲಿ ಇವ್ರಿಗೆ ಬಂದಂತಹ ಮೌತ್ ಕ್ಯಾನ್ಸರ್ ಅಂತು. ಈ ಕ್ಯಾನ್ಸರ್ ಬಂದಂತಹ ಬೆನ್ನಲ್ಲೇ ಏನಿದ್ರು ಅವರ ಪತ್ನಿ ಉಮೇಶ್ ಸಲ್ಮಾನ್ ಸುಲ್ತಾನ್ ಏನಿದ್ರೆ ಅವರು ಇವ್ರನ್ನ ಬಿಟ್ಟು ಹೋಗಿರುವಂತದ್ದು. ಅವ್ರ ಜೊತೆಗೆ ಮಕ್ಕಳನ್ನು ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋಗಿರುವಂತದ್ದು. ಇನ್ನ ಇತ್ತ ಇದ್ರಿಸ್ ಏನಿದ್ರೆ ಅವ್ರು ಕೂಡ ಕೆಲ್ಸಕ್ಕೂ ಕೂಡ ಹೋಗಾಗ್ತಾ ಇಲ್ಲ. ಇತ್ತ ಕಡೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ. ಕಿದ್ವಾಯಿ ಆಸ್ಪತ್ರೆ ಏನಿದೆ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಅನ್ನ ಅವರು ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಈ ಕಾಯಿಲೆ ಇದ್ದಂತಹ ಸಂದರ್ಭದಲ್ಲಿ ಏನು ತನ್ನ ಗಂಡನ ಬಿಟ್ಟು ಪತ್ನಿ ತೊರೆದಿದೆ, ಜೊತೆಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿರುವಂತದ್ದು ಇವ್ರಿಗೆ ಸಾಕಷ್ಟು ನೋವನ್ನ ತಂದಿರುವಂತದ್ದು. ನಾನು ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ನಾನು ದುಡ್ದಿದ್ದೆಲ್ಲವೂ ಕೂಡ ನನ್ನ ಫ್ಯಾಮಿಲಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ದುಡ್ದಿದ್ದೀನಿ. ಅವ್ರನ್ನ ಓದಿಸಿದೀನಿ. ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ, ಕೆಲ್ಸಕ್ಕೆ ಹೋಗುವ ಹಂತದಲ್ಲಿದ್ದಾರೆ.
ಈಗ ನನಗೆ ಕ್ಯಾನ್ಸರ್ ಇದೆ, 4th ಸ್ಟೇಜ್ ಅಲ್ಲಿ ಇದ್ದೀನಿ, ಮತ್ತೆ ನನಗೆ ವಯಸ್ಸಾದ ತಾಯಿ ಕೂಡ ಇದ್ದಾರೆ, ನಾನೀಗ ವಯಸ್ಸಾದ ತಾಯಿಯನ್ನ ನಾನ್ ನೋಡ್ಕೊಳ್ಬೇಕು. ಸೊ ಆದ್ರೆ ಇವರೆಲ್ಲ ನನ್ನನ್ನು ಬಿಟ್ಟೋಗಿರೋ ಹಿನ್ನೆಲೆಯಲ್ಲಿ ಈಗ ನಾನು ನನ್ನ ತಾಯಿಯನ್ನ ಆಚರಿಸಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿದ್ದೀನಿ. ಸೊ ಅಷ್ಟಲ್ಲದೆ ನನ್ನ ಮಕ್ಕಳನ್ನ ನೋಡ್ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಅಂತ ಹೋದಾಗ ಅವ್ರ ತವರು ಮನೆಯಲ್ಲೂ ಕೂಡ ಮಕ್ಕಳನ್ನು ಕೂಡ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಇವ್ರಿಗೆ ಹಲ್ಲೆಯನ್ನ ಮಾಡುವಂಥದ್ದು, ಬೆದರಿಕೆಯನ್ನ ಹಾಕುವಂಥದ್ದು, ಇದಕ್ಕೆ ಏನೋ ಅವರ ಪತ್ನಿ ಏನಿದ್ರೆ ಅವ್ರ ಪತ್ನಿಯ ಸಹೋದರರು ಕೂಡ ಈತನ ಮೇಲೆ ಬೆದರಿಕೆಯನ್ನ ಹಾಕಿ ಒತ್ತಾಯ ಪೂರ್ವಕವಾಗಿ ನನಗೆ ವಿಚ್ಛೇದನವನ್ನು ಕೊಡಬೇಕು ನೀನು ಅಂತ ಹೇಳಿ ಅವ್ರಿಗೆ ಬೆದರಿಕೆಯನ್ನ ಹಾಕ್ತಾ ಇದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪತ್ನಿ ಮತ್ತು ಅವರ ಸಹೋದರ ಕರೆದು ಬುದ್ಧಿವಾದವನ್ನ ಹೇಳ್ಬೇಕು ಅಂತ ಹೇಳಿ ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ಈ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ದೂರನ್ನ ಸ್ವೀಕರಿಸಿರುವಂತ ಪೊಲೀಸರು NCR ಅನ್ನ ಮಾಡಿದ್ದಾರೆ. ಆದ್ರೆ NCR ಅನ್ನ ಮಾಡಿದಂತ ಪೊಲೀಸರು ಯಾರನ್ನೂ ಕೂಡ ಕರೆದು ಬುದ್ಧಿವಾದವನ್ನ ಹೇಳಿಲ್ಲ ಮತ್ತು ಅವ್ರಿಗೆ ಯಾವುದೇ ರೀತಿಯ ಧೈರ್ಯವನ್ನ ಹೇಳಿಲ್ಲ ಅಂತ ಹೇಳಿ ಇವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನೆಪ ಮಾತ್ರಕ್ಕೆ ಒಂದು ದೂರು ಬಂದಿತ್ತು, ತೆಗೆದುಕೊಂಡು ಅದನ್ನ NCR ಮಾಡಿ ಕಳಿಸಿ ತಲೆ ತಳ್ಕೊಂಡು ನಮ್ಗೆ ಇದರಿಂದ ಯಾವ್ದು ಕಿರಿಕಿರಿ ಇರಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಇದ್ರೀಸ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಾವು ದೃಶ್ಯಾವಳಿಗಳಲ್ಲಿ ವಿಜುವಲ್ ನೋಡ್ಬೋದು ಅವರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅಂತ. ಅವರ ಆರೋಗ್ಯದ ಸ್ಥಿತಿ ದಿನದಿಂದ ದಿನಕ್ಕೆ ಕೃಶವಾಗ್ತದೆ ಮತ್ತೆ ಅವ್ರಿಗೆ ಮಾತನಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಮೌತ್ ಕ್ಯಾನ್ಸರ್ ಆಗಿರೋ ಹಿನ್ನೆಲೆಯಲ್ಲಿ ಸೊ ನಾನು ಚೆನ್ನಾಗಿದ್ದಾಗಲೇ ನನ್ನ ಮಕ್ಕಳ ಜೊತೆ ಒಂದ್ 4 ಮಾತಾಡ್ಬೇಕು ಅಂತ ಹೇಳಿ ಅವರ ಇಚ್ಛೆ ಇರುವಂತದ್ದು. ಇದಕ್ಕೂ ಕೂಡ ಅವರ ಪತ್ನಿ ಮತ್ತು ಅವರ ಪತ್ನಿಯ ಸಹೋದರರು ಏನಿದ್ದಾರೆ ಅವರು ಬಿಡ್ತಾ ಇಲ್ಲ ಅಂತ ಹೇಳಿ ಅವರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಪೊಲೀಸರು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ, ಕೆಜಿಹಳ್ಳಿ ಪೊಲೀಸರು. ಸೊ ಅವ್ರನ್ನ ಕರೆದು ಬುದ್ಧಿವಾದವನ್ನ ಹೇಳಿ ಆತನಿಗೆ ಕೊನೆಯ ಸಮಯದಲ್ಲಾದ್ರೂ ಕೂಡ ಒಂದು ನೆಮ್ಮದಿ ಸಿಗ್ಲಿ ಅಂತ, ಅಂದ್ರೆ ಮಾನವೀಯತೆಯ ದೃಷ್ಟಿಯಿಂದನಾದ್ರೂ ಕೂಡ ಅವರು ಇವ್ರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪೊಲೀಸರು ಇನ್ನಾದ್ರೂ ಕ್ರಮವನ್ನು ಕೈಗೊಳ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಗಂಡ ಚೆನ್ನಾಗಿದ್ದಂತ ಸಂದರ್ಭ ಏನಿತ್ತು, ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಆತ ಸಂಪೂರ್ಣವಾಗಿ ಅಂದ್ರೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆತ ದುಡಿದಿದ್ದು ವರ್ಷಾನುಗಟ್ಟಲೆ ಸುಮಾರು 25 ವರ್ಷಗಳ ಕಾಲ ಈತ ಸೇಲ್ಸ್ ಮ್ಯಾನ್ ಆಗಿ ಶಿವಾಜಿನಗರ ಏನಿದೆ ನಮ್ಮ MG ರೋಡ್ ಇಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಸೊ ಮಕ್ಕಳ ಸ್ಕೂಲ್ ಫೀಸ್ ಇರ್ಬೋದು, 3 ಜನ ಮಕ್ಕಳಿಗೆ ಬೇಕಾಗಿರುವಂತ ಹೆಂಡತಿಗೆ ಬೇಕಾಗಿರುವ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾರೆ. ಮನೆಯ ಬಾಡಿಗೆ ಇರ್ಬೋದು ಎಲ್ಲವನ್ನೂ ಕೂಡ ಚೆನ್ನಾಗಿ ಅವ್ರು ನೋಡ್ಕೊಂಡಿರ್ತಾರೆ. ಸೊ ಆದ್ರೆ ಯಾವಾಗ ಕಾಯಿಲೆ ಬಂತು, ಕಾಯಿಲೆ ಇದೆ ಅಂತ ಗೊತ್ತಾದ ಬೆನ್ನಲ್ಲೇ ಪತ್ನಿ ಮತ್ತು ಮಕ್ಕಳವ್ರನ್ನ ಬಿಟ್ಟೋಗಿರುವಂತದ್ದು ದುರದೃಷ್ಟಕರ ಅಂತಾನೆ ಹೇಳ್ಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.